जय जय श्री राम, जय जय श्री राम, जय श्री राम, जय 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 जय श्री राम। हनुमान जयंतीಯ ಪ್ರಯುಕ್ತ ಶುಭಾಶಯಗಳು. ಜಯ ಜಯ ಶ್ರೀರಾಮ್, जय जय श्री राम। ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಪ್ರಯುಕ್ತ ಶುಭಾಶಯ ಕೇಳುತ್ತಾ ಭಗವಂತ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಎಲ್ಲರನ್ನು ಚೆನ್ನಾಗಿರ್ಲಿ ಅಂತ ಹೇಳಿ ಶ್ರೀರಾಮನಿಗೆ ಪ್ರಾರ್ಥನೆ ಮಾಡುತ್ತೇವೆ. ಇಲ್ಲಿ ವಿಶೇಷವಾದಂತ ಡಾಕ್ಟರ್ ಸಾಂಬ್ರೇಕರ್ ಅವರು ಸಮಾಜ ಸೇವಕರು, ತಮ್ಮನ್ನ ಸಾಂಬ್ರೇಕರ್ ಫ್ಯಾಮಿಲಿ ಮತ್ತು ಶ್ರೀ ರಾಜೀವ್ ಉದಗಟ್ಟಿ ಫ್ಯಾಮಿಲಿ 15 ವರ್ಷಗಳಿಂದ ಸ್ವಂತ ಖರ್ಚದಿಂದ ಯಾವುದೋ ಒಂದು ಫಂಡ್ ಇಲ್ಲ, ಸ್ವಂತ ಖರ್ಚಿನ ಗುಡಿ ಕಟ್ಟಿ 4,000 ರಿಂದ 5,000 ಜನ ಪ್ರತಿ ವರ್ಷ ಅನ್ನದಾನ ಮಾಡ್ತಾರೆ ಪಬ್ಲಿಕ್ ದಿಂದ. ಪ್ರತಿ ದಿವಸ ಪೂಜೆ ಮಾಡುವ ಮೂಲಕ, ಅಭಿಷೇಕ ಮಾಡುವ ಮೂಲಕ 4-5 ತಾಸು ಅವ್ರ ಫ್ಯಾಮಿಲಿ ಗುಡಿ ಸಂಬಂಧ ಹಿಡಿತಾರೆ. ಅದಕ್ಕೆ ನಾವು ನಾಡಿನ ಜನತೆಗೆ ಏನ್ ಹೇಳ್ತಾ ಇದ್ದೇವೆ, ಖುಲ್ಲಾ ಇದ್ದವ್ರು ಕೆಲಸ ಮಾಡಂಗಿಲ್ಲ. ಡಾಕ್ಟರ್ ಸಮಾಜ ಸೇವಕರು ವೈದ್ಯರಿದ್ದ ಇವತ್ತು ಪೂಜೆ ಮಾಡುವ ಮೂಲಕ 72 ಏಜ್ ಅವ್ರದ್ದು, ಆದ್ರೆ ಪ್ರತಿ ದಿವಸ ಮುಂಜಾನೆ 5 ಗಂಟೆಗೆ ಪೂಜೆ ಮಾಡ್ತಾರೆ. ಭಗವಂತ ಅವರಿಗೆ, ಸಾಂಬ್ರೇಕರ್ ಫ್ಯಾಮಿಲಿ ಅವರಿಗೆ, ಉದಗಟ್ಟಿ ಫ್ಯಾಮಿಲಿ ಅವರಿಗೆ, ಬಂದಂತ ಎಲ್ಲ ಅಭಿಮಾನಿ ಬಳಗಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಶ್ರೀರಾಮನಿಗೆ ಪ್ರಾರ್ಥನೆ ಮಾಡುತ್ತೇನೆ. ವಿಶೇಷವಾದಂತ ಅಭಿಷೇಕ ಮಾಡುತ್ತೇವೆ. ಇಲ್ಲಿ ಮುಂಜಾನೆ 6 ಗಂಟೆಯಿಂದ ಹೋಮ ಮಾಡ್ತಾ ಇದ್ದೇವೆ. ಈ ದೇಶಕ್ಕೆ ಶಾಂತಿ ನೆಮ್ಮದಿ ಸಿಗಲಿ, ನಮ್ಮ ದೇಶಕ್ಕೆ ಯಾವ್ದು ಭೂಕಂಪ ಸುನಾಮಿ ಆಗಬಾರದು, ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲಿ, ರೈತರು ಅವ್ರ ಸುಖ ಆಗಲಿ ಅಂತ ಹೇಳಿ ಇವತ್ತು ವಿಶೇಷ ಹೋಮ ಮಾಡುವ ಮೂಲಕ ಮತ್ತು ಹೋಟ್ಲಲ್ಲಿ ಹನುಮಂತನ ಹಾಕಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾರೆ. ನನ್ನ ಹೆಸರು ಬಾಳಾ ಸಾಹೇಬ್ ಕಲ್ಲಪ್ಪ ಉದಗಟ್ಟಿ, ಅಮ್ಮ ಫೌಂಡೇಶನ್ ಅಧ್ಯಕ್ಷರು. ಶ್ರೀ ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತನ್ನೋದು ಅಂತಃಕರಣದಿಂದ ನಮ್ಮ ಒಳಗಿನ ಒಂದು ಭಗವಂತನ ಒಂದು ಪ್ರೇರಣೆ. ಆ ಪ್ರೇರಣೆಯಿಂದಾಗಿ ನಾವು ಮೊದಲಿಂದನೂ ಹನುಮಂತನ ಭಕ್ತರು. ಅದು ಬಹಳ ದೊಡ್ಡ ಶಕ್ತಿ ಅದೇ. ನಾವು ದಿನನಿತ್ಯದ ಬದುಕಿನಲ್ಲಿ ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ವಯಸ್ಸಿನ ಘಟ್ಟದಲ್ಲಿ ದೈವಿ ಪ್ರೇರಣೆಯನ್ನ ಅನುಭವಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಿಂದ ಕೊನೆ ಘಟಕದವರೆಗೆ ಬದುಕ್ತಾನೆ. ಬದುಕುವಾಗ ಅವನು ಮನುಷ್ಯನಾಗಿ ಬದುಕಬೇಕು ಅಂದ್ರೆ ಅವನಲ್ಲಿ ಭಕ್ತಿ ಉತ್ತಮವಾಗಿರ್ಬೇಕು. ಭಕ್ತಿ ಹಾಗೆ ಬರೋದಿಲ್ಲ, ಸಂಸ್ಕಾರ ಬೇಕಾಗ್ತದೆ. ಆದ್ರೆ ಆ ಭಕ್ತಿ ಅನ್ನೋದು ಯಾವ ರೀತಿ ಕೆಲಸ ಮಾಡ್ತದೆ, ಒಂದು ಮನುಷ್ಯನ ಬದುಕಿನೊಳಗ ಅವನು ಸಂತೃಪ್ತಿಯಿಂದ ಜೀವನ ಬದುಕಬೇಕು, ಸಮಾಜಕ್ಕೂ ದೇಶಕ್ಕೂ ಅವನೊಂದು ಶಕ್ತಿಯಾಗಿ ಆ ಜೀವನ ಬದುಕಬೇಕು ಅಂದ್ರೆ ಅವನಲ್ಲಿ ಭಕ್ತಿ ಬೇಕು. ಅದನ್ನ ನಾವು ಹನುಮಂತನಿಂದ ಕಂಡುಕೊಂಡಿದ್ದೇವೆ. ಪ್ರತಿಯೊಂದು ವ್ಯಕ್ತಿಗೆ ತನ್ನ ಬದುಕಿನ ಬಗ್ಗೆ ಚಿಂತಿದೆ. ಚಿಂತೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಭಗವಂತನ ಹತ್ರ ಹೋಗ್ಬೇಕು. ಯಾವ ದೇವರ ಹತ್ರ ಹೋಗ್ಬೇಕು? ಅವ ಪ್ರಾಕ್ಟಿಕಲ್ ಆಗಿರ್ಬೇಕು. ಅವ ನಾವು ಬೇಡಿದ್ದನ್ನ ಕೊಡ್ತಾನೆ ಅಂತ ಪ್ರತ್ಯಕ್ಷಕ್ಕೆ ಅನುಭವಕ್ಕಿರ್ಬೇಕು. ಅಂತಲ್ಲಿ ಜನ ಓಡೋಡಿ ಹೋಗ್ತಾರೆ, ಭಕ್ತಿಯಿಂದ ಬೇಡ್ಕೊಂತಾರೆ, ನಡ್ಕೊಂತಾರೆ.
ಅದಕ್ಕೆ ಆ ನಂಬಿಕೆ ಇರುವುದು ಹನುಮಂತನಲ್ಲಿ ಅಂತ ನಮಗ್ ಕಂಡು ಹನುಮಂತನನ್ನ ನಾವು ಬದುಕ್ತಾ ಇದ್ದೀವಿ. ಅದರಿಂದ ಈ ಬಹಳ ಜನರಿಗೆ ಅದು ನಿಜವಾಗ್ಲೂ ಅನುಕೂಲ ಆಗ್ತದೆ. ನಾನು ಡಾಕ್ಟರ್ ತಮ್ಮಣ್ಣ ಗಣಪತಿ ಸಾಂಬ್ರೇಕರ್ ಅಂತ. ಇವರು ನನ್ನ ಶ್ರೀಮತಿ ಚಂದ್ರಭಾಗ ಸಾಂಬ್ರೇಕರ್ ಅಂತ ಟೀಚರ್.